ನನ್ನ ಹೆಸರು ನಾಗಪ್ಪ, ತಂದೆ ಶಾಂತಪ್ಪ ಹುರ್ಕಡ್ಲಿ. ನನ್ನ ಊರು ಕೊಪ್ಪಳ ತಾಲೂಕು ಕಾತರ್ಕಿ ಗ್ರಾಮ. ವಯಸ್ಸು 73. ಇದು ನಮ್ಮ ಕಾತರ್ಕಿ, ಕೊಪ್ಪಳ ತಾಲೂಕು ಕಾತರ್ಕಿ ಗ್ರಾಮ. 1952ನೇ ಇಸ್ವಿಯೊಳಗೆ ತುಂಗಾಭದ್ರಾ ನದಿ ಬಂದು ನಮ್ಮ ಹಳೆ ಕಾತರ್ಕಿ ಎಂಬ ಗ್ರಾಮ, ಬೆಳ್ಳೂರು, ಡಬ್ನಹಳ್ಳಿ, ಈ ಕಡೆಗೆ ಒಟ್ಟು 26 ಹಳ್ಳಿಗಳು ಮುಳುಗಡೆ ಆದವು. ಆ ಕಡೆಗೆ 26 ಹಳ್ಳಿಗಳು ಮುಳುಗಡೆ ಆದವು. ಇದಕ್ಕೆ ಪರಿಹಾರ ಅಲ್ಪ ಸ್ವಲ್ಪ ಪರಿಹಾರ ಕೊಟ್ಟರು. ನಮಗೆ ಏಟೋ ಇರೋಕ್ಕೆ ಜಾಗ ಅಂತೂ ಆಯ್ಕೆ ಮಾಡಿಕೊಟ್ರು. ಜಾಗ ಕಟ್ಸ್ಕೊಂಡಿದ್ವಿ. ಅದು ಏನಪ್ಪ, ಒಂದು ಯಾವ ರೀತಿ ನಾವು ಮನೆ ಕಳ್ಕೊಂಡು, ಹೊಲ ಕಳ್ಕೊಂಡು ಅನಾಥರ ನೀವು, ಅದಕ್ಕೆ ಅಲ್ಪವಾದ ಪರಿಹಾರ ಕೊಟ್ಟು ಸರ್ಕಾರ, ಪೂರ್ತಿ ಕೊಟ್ಟಲ್ಲ. ಎಲ್ಲೋ ಖಾಲಿ ಜಾಗ ಎಲ್ಲಿ ಭೂಮಿ ಅದಾವೆ ಅಲ್ಲಿ ಎಕರೆ 1.5 ಎಕರೆ ಕೊಡರಿಗೆ ಕೊಟ್ಟು ಇಳಿದರಿಗೆಲ್ಲ. ನಮಗೇನು ಅಲ್ಪ ಸ್ವಲ್ಪ ಭೂಮಿ ಇದ್ದರೆ ಇಲ್ಲಿ ಇದ್ವಿ. ಈ ನಮ್ಮ ಕಾತರ್ಕಿ ಗ್ರಾಮದ ಹಳ್ಳಿಗಳು ಜನರು ಇಂಥ ಊರಾಗ ಇಲ್ಲ ಅನ್ನಂಗಿಲ್ಲ. ಭಾಗ್ಯನಗರದೊಳಗೆ ಅಷ್ಟು ನಮ್ಮೂರ ಕಾತರ್ಕಿ ಮಂದಿ ಅದ. ಕೊಪ್ಪಳದಾಗೂ ಅದಾರ, ಗಂಗಾವತಿಯೊಳಗೂ ಅದಾರ. ಎಲ್ಲಿ ಖಾಲಿ ಜಾಗ, ಎಲ್ಲಿ ಭೂಮಿ ಐತಿ ಅಲ್ಲಿ 1 ಎಕರೆ 2 ಎಕರೆ ಭೂಮಿ ಕೊಟ್ಟಾರ. ಆದ್ರೆ ಅದು ನಮಗೇನು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಇತ್ತೀಚೆಗೆ ಈ ಭೂಮಿ ಹೊಳಿ 6 ತಿಂಗಳು ನಿಂದಿರ್ತದೆ. 6 ತಿಂಗಳು ನಿಂತ ಮೇಲೆ 6 ತಿಂಗಳು ಖಾಲಿ ಆಕತಿ. ಆ ಖಾಲಿ ಆದ ಟೈಮ್ನೊಳಗೆ ಏನೋ ಅಲಸಂದೆ, ಉದ್ದು, ಜೋಳ ಇಂಥವೆಲ್ಲ ಬಿತ್ತಿರ್ತೀವಿ. ಮಳೆ ಇಲ್ಲದ ಪೀಕ್ ಅದು. ನೀರಿನ ಮೇಲೆ ಉಳ್ಳಿದ್ದಂಗೆ ಅದು. ಹಳ್ಳ ಗಿಳ್ಳ ಬಂತಂದ್ರೆ ಹೋಗ್ಬಿಡ್ತು. ಹಳ್ಳ ಗಿಳ್ಳ ಏನೂ ಇಲ್ಲಪ್ಪ, ಸರಿಯಾಗಿ 1-2 ಮಳೆ ಆತಂದ್ರೆ 1 ತಿಂಗಳು 2 ತಿಂಗಳು ಗಂಜಿ ಊಟಕ್ಕೆ ಕಾಳು ಕಡಿ ಸಿಗ್ತಾವೆ. ಈ ರೀತಿ ಐತಿ ನಮ್ಮ ಹಳ್ಳಿ ಊರು ಬಿಟ್ಟು ಮಂದಿ ಜನರದ್ದು. ಈ ಕಡೆಗೆ ಕೊಪ್ಪಳ ತಾಲೂಕಿನಾಗ 26 ಹಳ್ಳಿ, ಆ ಕಡೆಗೆ ಬೊಮ್ಮನಹಳ್ಳಿ ತಾಲೂಕು, ಹೂನಡಹಳ್ಳಿ ತಾಲೂಕು, ಆ 2 ತಾಲೂಕಿನ ನಡುವೆ 26 ಹಳ್ಳಿ. ಈ ರೀತಿ ಊರು ಮಾಡಿದ್ದೇವೆ. ಹಳೆ ಊರಿಗೆ ಯಾವ ಬಂದಿರ್ತದೆ? ಹೊಸ ಊರಿಗೆ ಎಷ್ಟನೇ ಇಸ್ವಿ? 1952ನೇ ಇಸ್ವಿಗೆ ನೀರು ಬಂತಲ್ಲಿಗೆ. ಅದು ಕಟ್ಟಡ ನಡೆದಿರೋದು ಅದಕ್ಕೂ ಮೊದಲಾಗ 10-15 ವರ್ಷ ಹೊಸಪೇಟೆ ಡ್ಯಾಮ್ ಕಟ್ಟಡ ನಡೆದಿತ್ತು. ಈ ಹೊಳೆ ಬರೋಕ್ಕಿಂತ ಮುಂಚೆ, ಹೊಳೆ ಬರೋದಕ್ಕಿಂತ ಮುಂಚೆನ ಸಣ್ಣ ಹೊಳೆ. ಇವು ಹೊಳೆ ಏಟೈಪ, ಒಂದು ಕಾಲು ಭಾಗ, ಮುಕ್ಕಾಲು ಪರ್ಲಾಂಗ ಭಾಗ ಇತ್ತು ಹೊಳೆ. ಸರ್ನಾಗ ಹಳ್ಳ ಇದ್ದಂಗೆ ಇತ್ತು. ಯಾವಾಗ ಅದು ಡ್ಯಾಮ್ ಕಟ್ಟಿ ಅಲ್ಲಿ ನೀರು ಬಿಟ್ಟರು, ಈಗ ನಮ್ಮೂರ ಹತ್ರ ಏನಿಲ್ಲಪ್ಪ, ಕನಿಷ್ಠ ಅಂದರೆ ಒಂದು 5 ಕಿಲೋಮೀಟರ್ ಅಗಲ ಆಕೈತಿ. 5 ಕಿಲೋಮೀಟರ್ ಅಗಲ ಆಕೈತಿ. ಎಲ್ಲಿದ್ದ ಹೊಸಪೇಟೆಯಿಂದ ಹಿಡಿದು ಕೊರ್ಲಹಳ್ಳಿವರೆಗೂ 5 ಮೀಟ್ರ್ ಆಗುತ್ತೆ. ಅತ್ಲಾಗ ಸಣ್ಣ ಆಕತಿ. ಕೊರ್ಲಹಳ್ಳಿಲಿದ್ದ ಆ ಕಡೆಗೆ ಸಣ್ಣದಾಕತಿ ಹೊಳೆ. ಆದ್ರೆ ಸ್ಪೀಡ್ ಜಾಸ್ತಿ ಆಕತಿ. ಅಗಲ ಕಡಿಮೆ ಆಗುತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಸ್ಪೀಡ್ ಜಾಸ್ತಿ ಆಕತಿ. ಇಲ್ಲಿ ನಮ್ಮ ಕೊರ್ಲಹಳ್ಳಿಲಿದ್ದ ಈ ಕಡೆಗೆ ಡ್ಯಾಮಿನವರೆಗೂ 5 ಕಿಲೋಮೀಟರ್ ಅಗಲ ಆಕೈತಿ.
1952 ಇಸ್ವಿಗೆ ಇಲ್ಲಿ ಹೊಸೂರಾಗ ಬಂದ್ವಿ. ಜಾಗ ಹಿಡಿದು ಕೊಟ್ಟಿದ್ರಲ್ಲೇ, ಆದ್ರೆ ನಾವು ತಾತ್ಸಾರ ಮಾಡಿದ್ವಿ. ಅದು ಯಾವಾಗ ಬರ್ತೈತೆ ಯಾವಾಗಿಲ್ಲ. ಒಮ್ಮಿದ್ದೊಮ್ಮೆ ಬಂದ ಮೇಲೆ ಭಾಳ ಅನಾಥರಾದ್ವಿ ನಾವು. ಈಗ ಏನೋ ಒಂದು ನಮೂನಿ ಅದೀವಿ. ಅವರ ಮನೆ ಕಟ್ಸ್ಕೊಟ್ರ ಇಲ್ಲ ನೀವು ಕಟ್ಸ್ಕೊಂಡ್ರ? ಕಟ್ಸ್ಕೊಟ್ರು ಅವಾಗ ಕಟ್ಟಿಸ್ಕೊಟ್ಟಾರ. ಜಾಗನ ಕೊಟ್ಟರು, ಜಾಗನ ಕೊಟ್ಟರು. ತಾತ್ಪುರ್ತಕ ಮನೆ ಕಟ್ಟಿಸಿನ ಕೊಟ್ಟರು. ಎಲ್ಲಿ ಯಾವ ತಾಲೂಕಿನೊಳಗೆ ಭೂಮಿ ಹೆಚ್ಚಾದ ಭೂಮಿ ಸರ್ಕಾರ ಭೂಮಿ ಐತಿ, ಅಲ್ಲಿ ಬಂದಿದ್ದ 1 ಎಕರೆ 2 ಎಕರೆ ಭೂಮಿ ಕೊಟ್ಟಾರ. ಹೊಲ ಮಾಡೋ ಭೂಮಿನೂ ಕೊಟ್ರ. ಹೊಲ ಮಾಡಕ್ಕೆ ಭೂಮಿ ಕೊಟ್ಟರು. ಇರೋರಿದ್ರು ಇಲ್ದಾರ ಎಲ್ಲ ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ರು. ಬೇರೆ ಬೇರೆ ದುಡಿಮೆ ಎಲ್ಲಿ ಚಲೋ ಐತಿ ಅಲ್ಲಿ ಹೋಗಿ ಜೀವನ ಮಾಡ್ತಾರೆ. महाप्राणदीपं शिवं शिवं बहुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादीर्घतेजं भवानी समेतं भजे मञ्जुनाथम्. शङ्कराय च मयस्कराय च नमः शिवाय च शिवतराय च भवहराय च महाप्राणदीपं शिवम्.
ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ಸುತ್ತಮುತ್ತ ಹತ್ತೂರಿಗೆ ಭಾಗ್ಯ ದೇವತೆ, ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ. ಕಚ್ಚೆನ ಎತ್ತಿ ಕಟ್ಟಿ ಹಿಡಿದಾಗ ಕೈಲಿ ಕತ್ತಿ, ಇವಳೇನು ಮೃತ್ಯು ದೇವತೆ. ಅವಳ ಹೆಜ್ಜೆಗಳನ್ನ ಬೆಂಬಲಿಸಿಕೊಂಡು ಹಣೆಗೆ ಹಚ್ಕೊಂಡಿದೆ, ಅವಳು ನಗುತ್ತಿಗೆ ಕಾಣದಂತೆ ನೋಡದಂಗೆ ಕಣ್ಣಿಗೆ ಹಚ್ಕೊಂಡಿದೆ. ಅವಳೇ ನನ್ನ ಪ್ರೀತಿ ಬೇರೆ ಅನಿತಾ, ಓ ಅನಿತಾ, ಅನಿತಾ, ಓ ಅನಿತಾ. ಒಂದು ಊರಲ್ಲಿ ಕೊನೆ ಬೀದಿಲಿ ಇದು ಒಬ್ಬಳು ಒಂದು ದೇವತೆ. रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोज्ञस्वरूपं धृतानेकरूपं भजेऽहं भजेऽहम्. ಮೇಲ್ಗೇರಿ